ಎಲ್ಲರಿಗೂ ಶುಭೋದಯ. ಸಮಸ್ತ ನಾಡಿನ ಎಲ್ಲ ನನ್ನ ಕನ್ನಡಿಗರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಜಗತ್ತನ್ನು ಬೆಳಗುವ ಸೂರ್ಯ ತನ್ನ ಪಥ ಬದಲಿಸುವ ಈ ಸುಸಮಯವನ್ನು ಉತ್ತರಾಯಣ ಪುಣ್ಯಕಾಲ ಎಂದು ಹಾಗೂ ಸೂರ್ಯನು ವೇಗವಾಗಿ ಚಲಿಸುತ್ತಾ ಧನುರ್ರಾಶಿಯನ್ನು ತೊರೆದು ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಇಂದಿನ ದಿನವನ್ನು ಮಕರ ಸಂಕ್ರಾಂತಿ ಎಂದು ಆಚರಿಸುತ್ತೇವೆ. ಮಕರ ಸಂಕ್ರಾಂತಿಯನ್ನು ದೇವತೆಗಳ ದಿನವೆಂದು ಕರೆಯುತ್ತಾರೆ. ಮಕರ ಸಂಕ್ರಾಂತಿ ದಿನದಂದು ಸೂರ್ಯನನ್ನು ಪೂಜಿಸುವುದು ಅತ್ಯಂತ ಮಂಗಳಕರವೆಂದು ಹೇಳುತ್ತಾರೆ. ಮಕರ ಸಂಕ್ರಾಂತಿಯನ್ನು ಈ ಚಳಿಗಾಲದ ಅಂತ್ಯ ಮತ್ತು ವಸಂತ ಕಾಲದ ಆರಂಭ ಎಂದು ಹೇಳುತ್ತಾರೆ. ಈ ಬಾರಿ ಸಂಕ್ರಾಂತಿಯು ಜನವರಿಯ ಮಂಗಳವಾರವಾದ 14, 2025 ಆಚರಿಸುತ್ತಿದ್ದೇವೆ. ವರ್ಷವಿಡೀ ಧನ ಧಾನ್ಯ ಅಭಿವೃದ್ಧಿಯಾಗುವಂತೆ ಮಾಡಿದ ಸೂರ್ಯನಿಗೆ ಹಾಗೂ ಭೂಮಿಗೆ ವ್ಯವಸಾಯದಲ್ಲಿ ಸಹಾಯ ಮಾಡಿದ ಆಯುಧಗಳಿಗೆ ಸಂಕ್ರಾಂತಿ ಹಬ್ಬದಂದು ರೈತರು ಕಣಗಳನ್ನು ಮಾಡಿ ಅಲ್ಲಿ ಪೂಜೆ ಸಲ್ಲಿಸುತ್ತಾರೆ. ದನಕರುಗಳಿಗೆ ಪೂಜೆ ಮಾಡಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ. ದನುಕರುಗಳಿಗೆ ಸಿಂಗರಿಸಿ ಮೆರವಣಿಗೆ ಮಾಡಿ ಕಿಚ್ಚು ಹಾಯಿಸುವ ಮೂಲಕ ಸಂಕ್ರಾಂತಿಯನ್ನು ಸಂಭ್ರಮಿಸುತ್ತಾರೆ. ಇನ್ನು ಸಂಕ್ರಾಂತಿ ಎಂದರೆ ಎಳ್ಳು ಬೆಲ್ಲ ಇರಲೇಬೇಕು. ಹೆಣ್ಣು ಮಕ್ಕಳು ಸಾಂಪ್ರದಾಯಿಕ ಉಡುಗೆ ತೊಡುಗೆ ತೊಟ್ಟು ಒಂದು ತಟ್ಟೆಯಲ್ಲಿ ಎಳ್ಳು ಬೆಲ್ಲ, ಕಬ್ಬು, ಅರಿಶಿನ, ಕುಂಕುಮ ಇಟ್ಟುಕೊಂಡು ಮನೆ ಮನೆಗೆ ತೆರಳಿ ಎಳ್ಳು ಬೆಲ್ಲ ಹಂಚುತ್ತಾ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎನ್ನುವ ನುಡಿಯ ಮೂಲಕ ಸಂಕ್ರಾಂತಿ ಹಬ್ಬದ ಮೆರುಗನ್ನು ಹೆಚ್ಚಿಸುತ್ತಾರೆ. ಮನೆಗಳಲ್ಲಿ ವಿಶೇಷವಾಗಿ ಹಬ್ಬದ ಅಡುಗೆಗಳಾದ ಸಿಹಿ ಖಾದ್ಯವಾದ ಸಿಹಿ ಪೊಂಗಲ್, ಸಾಂಪ್ರದಾಯಿಕ ಅಡುಗೆಯಾದ ಹುಗ್ಗಿ ಅನ್ನವನ್ನು ತಯಾರಿಸುತ್ತಾ ಹಬ್ಬದ ಅಡುಗೆಗಳನ್ನು ಸವಿಯುತ್ತಾರೆ. ಈ ರೀತಿಯಾಗಿ ನಮ್ಮ ಜನರು ಸಂಕ್ರಾಂತಿ ಹಬ್ಬವನ್ನು ಸಂತೋಷದಿಂದ ತನ್ನ ಕುಟುಂಬದವರೊಡನೆ ಆಚರಿಸುತ್ತಾರೆ.